ನಮ್ಮ ವಿಷ್ಣು ಸಹಸ್ರನಾಮದ 75ನೇ ಶ್ಲೋಕಕ್ಕೆ ಬಂದ್ಬಿಟ್ಟಿದೀವಿ ಗುರುಜಿ. ಮೊನ್ನೆ ಅಷ್ಟೇ ಪ್ರಾರಂಭ ಮಾಡಿದ್ವೇನೋ ಅನ್ನಿಸುತ್ತೆ ಅಲ್ವಾ? ಹಾಗೆ ಮೂಲ ನಕ್ಷತ್ರದ 3ನೇ ಪಾದದವರ ಗುಣಲಕ್ಷಣಗಳನ್ನ ಕೂಡ ತಿಳಿಸ್ಕೊಡ್ತೀರಾ? ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ಗುಣಗಳಿರುತ್ತೆ. ಗುಣಲಕ್ಷಣವನ್ನ ಯಾರು ಸರಿ ತಿದ್ದುಪಡಿಸ್ತಾರೆ ಅಂದ್ರೆ, ಹುಟ್ತಾನೆ ಅವನ ಸ್ವಭಾವ ಹಾಗೆ ಕಣ. ನಾಯಿ ಬಾಲ ಡೊಂಕೆ ಕಣೆ. ಆ ಡೊಂಕನ್ನ ಎಷ್ಟಾದ್ರೂ ಸರಿಪಡಿಸಕ್ಕಾಗತ್ತಾ? ನಾಯಿನ ಎತ್ಕೊಂಡೋಗಿ ಸಿಂಹಾಸನದ ಮೇಲೆ ಕುಡಿಸಿದ್ರು ಇಲ್ಲಪ್ಪ ನಾನು ಕೆಳಗೆ ಓಡೋಗ್ತೀನಿ ತೊಟ್ಟಿ ಹತ್ರ ಅನ್ನತ್ತೆ. ಹಾಗೆ ಜೀವನ ಪ್ರತಿಯೊಬ್ಬ ಮನುಷ್ಯನ ಕೆಲವರೊಬ್ರು ಹಬ್ಬ ಸದ್ಯ ಎಲ್ಲೋ ಒಂದು ಕಡೆಯಿಂದ ತಪ್ಪಿಸ್ಕೊಂಡು ಬಂದು ಒಳ್ಳೆ ಪದವಿ, ಒಳ್ಳೆ ಗೌರವ, ಘನತೆ ಇದ್ದಾಗ ತಿಳ್ಕೊಳ್ಳೋಣ. ಕೆಲವರು ತಿದ್ದುಪಡಿಸ್ಕೊತಾರೆ, ಕೆಲವರು ತಿದ್ದುಪಡಿಸ್ಕೊಳಕ್ಕಾಗಲ್ಲ. ಆದರೆ ಒಂದೊಂದು 5 ಬೆರಳು ಒಂದು ಸಮ ಇಲ್ಲ ಅನ್ನೋದಕ್ಕೆ ಒಂದೊಂದು ಮನಸ್ಸು ಒಂದೊಂದು ರೀತಿ, ಒಂದೊಂದು ಸ್ವಭಾವ ಒಂದೊಂದು ರೀತಿ, ಒಂದೊಂದು ಕುದುರೆ ಒಂದೊಂದು ಕಡೆ ಓಡಾಡುತ್ತೆ. 5 ಕುದುರೆ ಪಕ್ಕದಲ್ಲಿದ್ರು, 5 ಕುದುರೆನೇ ಆಗಿದ್ರು, 5 ಒಂದೇ ಪ್ರಾಣಿಯ ಜೀವ ಆಗಿದ್ರು, ಜೀವಾದಿ ಏನು ಅಂತಕ್ಕಂಥದ್ದು ಒಂದೊಂದು ಕುದುರೆಯ ಮನಸ್ಸು ಬೇರೆ ಬೇರೆ. ಹೆಣ್ಣಿನ ಮನಸ್ಸು ಯಾರ ಕೈಯಲ್ಲೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದೇ ರೀತಿ ಒಂದೊಂದು ನಕ್ಷತ್ರ ಯಾರ್ಯಾರನ್ನ ಹೇಗೆ ಆಡಿಸುತ್ತೆ ಖಂಡಿತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದರೆ ಇಂಥ ನಕ್ಷತ್ರಕ್ಕೆ ಪರಿಪಾಲನೆ ಮಾಡೋದು ಮಾತ್ರ ಭಗವಂತ ಕೊಟ್ಟಿದ್ದಾನೆ. ಅಕಸ್ಮಾತ್ ಅವನು ಪ್ರಯತ್ನ ಪಟ್ಟು ಆ ನಕ್ಷತ್ರಕ್ಕೆ ಅನುಗುಣವಾಗಿ ಸಾಕ್ಷಾತ್ ವಿಷ್ಣು ಸಹಸ್ರನಾಮವನ್ನ, ಆ ಪಾದವನ್ನ, ಆ ಭೇದವನ್ನ, ಆ ನಕ್ಷತ್ರದ ಮುಖಾಂತರವಾಗಿ ಆ ಶ್ಲೋಕವನ್ನೇ ಹೇಳ್ಕೊಂಡ್ರೆ ಅವನಲ್ಲಿರ್ತಕ್ಕಂಥ ಮೂಲ ನಕ್ಷತ್ರ 1, 2, 3 ಪಾದಗಳು 4ನೇ ಪಾದದವರೆಗೂ ಸೇರಿದಾಗ ಆ 4 ಪಾದಗಳು ಏನಾಗತ್ತೆ, ಜೀವನದ ಕಾಲಚಕ್ರ ತಿರುಗ್ತಾ ಹೋಗುತ್ತೆ. ಇಡೀ ಮೂಲ ನಕ್ಷತ್ರ 1, 2, 3, 4 ಏನ್ ಮಾಡತ್ತೆ, ಮೂಲ ನಕ್ಷತ್ರದ ತೇರ್ನ ಮುಂದೆ ಕೆಳ್ಕೊಂಡು ಹೋಗುತ್ತೆ. ಇದಕ್ಕೆಲ್ಲ ಯಾರು ಸಾಟಿ? ಸಾಕ್ಷಾತ್ ಶ್ರೀಮನ್ನಾರಾಯಣ. ಬನ್ನಿ ಆ ಮಹಾವಿಷ್ಣುನ ದಕ್ಷಿಣಾಮೂರ್ತಿ ಗುರುಮುಖೇನ ದೇವದರ್ಶ್ಯಾಮಿ ಅವನ ಸಮೇತ ಕರೆದು ಬಿಡೋಣ. ಕರೆದು ಮೂಲ ನಕ್ಷತ್ರ ಇವತ್ತಿನ ದಿವಸ ವಿಶೇಷ ಅಂದರೆ ಏನು ಕೆಲಸ ಮಾಡ್ತಾರೆ ಇವರು? ಮೂಲ ನಕ್ಷತ್ರದವರು ಸಾಧಾರಣವಾಗಿ ಕೆಲವರೆಲ್ಲ ಕೆಲಸ ಮಾಡ್ರೋ ಅಂದರೆ ಮಾಡೋಣ, ಆಯ್ತು ನೋಡೋಣ ಅಂತಾರೆ. ಆದರೆ ಮೂಲ ನಕ್ಷತ್ರದ 3ನೇ ಪಾದದವರಿಗೆ ಆಕ್ಟಿವ್ ಎನರ್ಜಿ, ನುಗ್ಗಿ ಕೆಲಸ ಮಾಡಬೇಕು. ಯಾರ್ದಾದ್ರು ಮನೆಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಮೂಲ ನಕ್ಷತ್ರದವರು, ಸಾವಿತ್ರಿ ಸ್ವಲ್ಪ ತೆಂಗಿನಕಾಯಿ ಹೆಚ್ಚಿಕೊಡ್ತೀಯ? ನೀವೇನು ಯೋಚನೆ ಮಾಡಿ, ನಾನು ಮುಗಿಸ್ಕೊಡ್ತೀನಿ. ತೆಂಗಿನಕಾಯಿ ಹೆಚ್ಚಿ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಮುಗಿಸ್ಕೊಟ್ಬಿಡ್ತಾರೆ. ಅಂದರೆ ನುಗ್ಗಿ ಕೆಲಸ ಮಾಡೋ ಸಾಮರ್ಥ್ಯವನ್ನು ಹೊಂದ್ಕೊಂಡಿರ್ತಾರೆ. ಯಾವುದೇ ಒಂದು ಕೆಲಸದಲ್ಲಾಗಲಿ. ಆಫೀಸಲ್ಲಿ ಕೂತಿರ್ತಾನೆ ಒಬ್ಬನ ಗಂಡಸು, ಅವನು ಮೂಲ ನಕ್ಷತ್ರವನ್ನು ಇಟ್ಕೊಳ್ಳೋಣ. ಆಫೀಸಲ್ಲಿ ಹೆಣ್ಮಕ್ಳು ಕೂತಿರ್ತಾರೆ ಅಂತ ಇಟ್ಕೊಳ್ಳಿ, ಕೆಲವರು ಮೂಲ ನಕ್ಷತ್ರದವರು ಅಂತ. ಅವರಿಬ್ಬರಿಗೂ ಕೆಲಸ ಏನಾದರೂ ಹೇಳ್ಬಿಟ್ಟು ಹೋದರೆ ಟೇಬಲ್ ಮೇಲೆ ಒಂದು ಫೈಲ್ ಇರಲ್ಲ, ಬೇಗ ಕೆಲಸ ಮುಗಿಸ್ಬಿಡ್ತಾರೆ. ಇವ್ರುಗಳು ಸಾಧಾರಣವಾಗಿ ಸೋಂಬೇರಿಗಳಲ್ಲ, ದುಡಿ 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 ಚೆನ್ನಾಗಿ ದುಡಿತಾರೆ. ಮೂಲ ನಕ್ಷತ್ರದವ್ರು ಕೆಲಸ ಮಾಡೋಷ್ಟು ಬೇರೆ ನಕ್ಷತ್ರಗಳು ಭಾಳ ಕಮ್ಮಿ. ವಿಶಾಖ ನಕ್ಷತ್ರ ಜೆಟ್ ಪ್ಲೇನ್, ಎಲ್ಲ ಕೆಲಸ ಬೇಗ ಮಾಡಿಬಿಡ್ತಾರೆ. ಅಂದರೆ 9 ಗಂಟೆಗೆ ಆದರೆ 10 ಗಂಟೆ ಒಳಗೆ ಅಡುಗೆ ಟಿಫನ್ ಗಿಫನ್ ಎಲ್ಲ ರೆಡಿ ಆಗಿಬಿಡುತ್ತೆ. ಅದೇ ಥರ ಮೂಲ ನಕ್ಷತ್ರದವರು ಬೇಗ ಎದ್ದು ಮಾಡಿಬಿಡ್ತಾರೆ. ಆದರೆ ಒಂದೇನು ಅಂದರೆ, ಸ್ನಾನ ಅಂದರೆ ಅದೇನೋ 1 ಕಿಲೋಮೀಟ್ರ್ ದೂರ. ಸ್ನಾನ ಮಾಡೋಕ್ಕೆ ಇಷ್ಟಪಡ್ತಾರೆ ಇಲ್ವೋ, ಸೆಂಟ್ ಒಂದು ಹಾಕೊಂಡ್ಬಿಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಬೇಕಷ್ಟೇ. ಇವರಿಗೆ ವಿಶೇಷ ಅಂದರೆ ಪ್ರತಿಯೊಂದು ಮೂಲ ನಕ್ಷತ್ರದವ್ರಿಗೆ ಸಾಧಾರಣವಾಗಿ ಕೂದಲು ತಲೆಯಲ್ಲಿ ಕಮ್ಮಿ ಅಂತ ಹೇಳಿದ್ದೆ. ಆದರೆ ಜಡೆ ಭಾಳ ಉದ್ದ, ಹೆಣ್ಮಕ್ಳಿಗಾದರೆ ಜಡೆ ಭಾಳ ಉದ್ದ ಇರುತ್ತೆ ಅಂತ ಹೋಗ್ತಾ 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 ಶನಿ ತಿಂದುಬಿಡ್ತಾನೆ. ಮೂಲ ನಕ್ಷತ್ರ ಗುರು ಮನೆಯಲ್ವೇನ್ರಿ, ಬುಧನ ಮನೆ ನೋಡ್ತಾ ಇರ್ತಾನೆ. ಬುಧನ ಮನೆಯನ್ನು ಯಾಕೆ ನೋಡ್ತಾನೆ ಅಂದರೆ, ವಾಯುಗ್ರಹವನ್ನು ಅಗ್ನಿ ನೋಡ್ತಾನೆ, ಅಂದರೆ ಸುಟ್ಟು ಹಾಕ್ಬಿಡ್ತಾನೆ ಅಂತ. ಇವ್ರ ಜೀವನ ಇವರೇ ಸುಟ್ಕೊಂಡ್ಬಿಡ್ತಾರೆ. ಅಂದರೆ ಸಾಧಾರಣವಾಗಿ ಮೂಲ ನಕ್ಷತ್ರ ಕಲ್ ಚಪ್ಪಡಿ, ನಿಮ್ಮ ತಲೆ ಮೇಲೆ ನೀವೇ ಕಲ್ ಚಪ್ಪಡಿ ಹೇಳ್ಕೊಂಡ್ಬಿಟ್ರಿ ಅನ್ನಲ್ವಾ ನಾವು ಸಾಧಾರಣವಾಗಿ ಒಂದು ಮಾತಿಗೆ. ಹಾಗೆ ಮೂಲ ನಕ್ಷತ್ರ 3ನೇ ಪಾದದವ್ರಿಗೆ ತಮ್ಮ ತಲೆ ಮೇಲೆ ಎಲ್ಲ ಮಾಡಿರ್ತಾರೆ, ಕೊನೆಗೆ ಕಲ್ ಚಪ್ಪಡಿ ತಾವೇ ಹಾಕೊಂಡ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ. ಅಂದರೆ ಯಾವತ್ತಾದರೂ ಯಾರ್ದಾದ್ರೂ ಮಾತನ್ನು ಕೇಳಬೇಕು ಅಂದರೆ ಹಿತ್ತಾಳಿ ಕಿವಿಗಳಾಗಿರೋದ್ರಿಂದ ಇವರುಗಳು ತಮ್ಮ ಒಳ್ಳೆ ಬುದ್ಧಿಗಳನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಮೂಲ ನಕ್ಷತ್ರದವ್ರಿಗೆ ಸಾಧಾರಣವಾಗಿ ಕೆಲವರಿಗೆ ಅಂತಲ್ಲ, 3ನೇ ಪಾದದವ್ರಿಗೆ ಕಿವಿ ಮಂದ. ಚೆನ್ನಾಗಿ ಕೇಳ್ತಿದ್ಯಾ, ಏನು ಅರ್ಥ ಆಯ್ತೇನೋ ಅಂದರೆ ಹೂನ ಗೊತ್ತಾಗಿಲ್ಲ ಅಂದರೆ ಕಿವಿ ಕೆದ್ರು ಕಿವಿ ಯಾವ್ದು ಕೇಳಬೇಕು ಅದನ್ನ ಮಾತ್ರ ಕೇಳಿಸ್ಕೊಂಡಿರ್ತಾರೆ, ಬಿಡೋ ಅಂಥದ್ದು ಕೇಳಿಸ್ಕೊಳ್ಳೋದೇ ಇರಲ್ಲ ಅಂಥವ್ರು. ಅಂದರೆ ಜಾಣ ಪೆದ್ರು. ನಾವು ಪೆದ್ದು ಅನ್ಕೋಬೇಕು, ನಾವು ದಡ್ರು, ಅವ್ರು ಜಾಣ ಪೆದ್ರು. ಅದಕ್ಕೆ ಹೇಳೋದು ಮೂಲ ನಕ್ಷತ್ರದ್ದು ಸಾಧಾರಣವಾಗಿ ಏನು ಅಂದರೆ ಕದ್ದು ಕೇಳೋದು ಜಾಸ್ತಿ. ಏನಾದರೂ ಕೆಲಸ ಮಾಡ್ತಿದ್ರು ಇನ್ನೊಂದು ಕಡೆ ಕಿವಿ ಭಾಳ ಹುಷಾರಾಗಿರುತ್ತೆ. ಅದಕ್ಕೆ ಮೂಲ ನಕ್ಷತ್ರದವ್ರನ್ನ ಅಲ್ಲಿ ಓಡಾಡ್ತಿದ್ದಾರಾ ಇಲ್ಲಿ ಓಡಾಡ್ತಿದ್ದಾರಾ ಭಾಳ ಜನ ಎಲ್ಲರೂ ಇದ್ದಾರೆ, ತಮ್ಮ ಪಾಡಕ್ಕೆ ತಾವು ಮುಚ್ಕೊಂಡಿರಲ್ಲ. ಯಾರು ಏನು ಮಾತಾಡ್ತಿದ್ದಾರೆ, ಎಲ್ಲಿ ಮಾತಾಡ್ತಿದ್ದಾರೆ, ಇದೇ ಕೆಲಸವೇ.
ಆದರೆ ಜೀವನ ಅನ್ನೋದು ಏನು ಮಾಡ್ತೀರಾ, ಆ ಮೂಲ ನಕ್ಷತ್ರ ಸ್ವಭಾವವು ಹಾಗೆ. ಇದಕ್ಕೆಲ್ಲ ಕಾರಣ ಯಾರೋ, ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ. ಶ್ಲೋಕ ನೋಡ್ಬೋಣ ಬನ್ನಿ. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣ ಶೂರಸೇನೋ ಗದುಶ್ರೇಷ್ಠ ಸನ್ನಿವಾಸ ಸುಜಾಮುನಃ. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣ ಶೂರಸೇನೋ ಗದುಶ್ರೇಷ್ಠ ಸನ್ನಿವಾಸ ಸುಜಾಮುನಃ. ಮೂಲ ನಕ್ಷತ್ರದವರಿಗೆ ಸಾಧಾರಣವಾಗಿ ಸೂರ್ಯ ಗುಣಗಳು ಬಹಳ ಕಮ್ಮಿ, ಸೂರ್ಯನಾಡಿ ಬಹಳ ಚೆನ್ನಾಗಿ ಕಮ್ಮಿಯಾಗಿ ಓಡಾಡಿರ್ತಕ್ಕಂಥದ್ದು. ಇವ್ರಿಗೇನು ಅಂದರೆ ಆರೋಗ್ಯ ಬಲದಲ್ಲಿ ಬಲಭಾಗದಲ್ಲಿ ಯಾವತ್ತು ತಿಳ್ಕೊಳ್ಳಿ, ನಿಮಗೆ ಅಕಸ್ಮಾತ್ ತೀರಾ ವಯಸ್ಸಾಗ್ತಾನೋ ಅಥವಾ ಮಧ್ಯದಲ್ಲೋ ಸೂರ್ಯನಾಡಿ ನಿಂತು ಹೋಗುತ್ತೆ, ಸ್ಟ್ರೋಕ್ ಹೊಡಿಬೋದು ಏನೋ, ಅಥವಾ ಸ್ಟ್ರೋಕ್ ಹೊಡಿತಕ್ಕಂಥದ್ದು ಯಾವತ್ತು ನರ ವೀಕ್ನೆಸ್, ಅದೇನೋ ಈ ಕೈ ಮಾತ್ರ ತುಂಬ ನೋಡುತ್ತೆ. ಅಂದರೆ ಆ ಸೂರ್ಯನಾಡಿ ಅನ್ನೋದು ಬಹಳ ಕಮ್ಮಿ ಇರುತ್ತೆ, ಹುಷಾರ್. ಆ ಕಮ್ಮಿ ಇದ್ದಾಗ ಏನು ಮಾಡಬೇಕು, ಬಲಗಣ್ಣು ನೋಡ್ಕೋಬೇಕು. ಹಾರ್ಟಿನ ಎಡಭಾಗ ಅಂದರೆ ನೀವು ಯಾವತ್ತೂ ತಿಳ್ಕೊಳ್ಳಿ, ಹಾರ್ಟ್ ಬಂದು ದೇಹಕ್ಕೆ ಎಡಭಾಗ ಇರುತ್ತೆ. ಆದರೂ ಸೂರ್ಯನಾಡಿ ಹೊಡೆದಿದ್ದಾಗ ಹಾರ್ಟ್ಗೆ ಪಂಪಿಂಗ್ ಎನರ್ಜಿ ಬಂದು ರೈಟ್ ಸೈಡಿಂದಾನೇ ಹೋಗೋದು, ಆ ಒಳಗಡೆ ಇರತಕ್ಕಂಥ ಪಂಪು. ಇಲ್ಲಿ ಪಂಪ್ ಆಗದೆ ಇದ್ರೆ ಹಾರ್ಟಲ್ಲಿ ಬ್ಲಡ್ ಎಲ್ಲ ತಳ್ಳೋದೇ ಇಲ್ಲ ಅಲ್ವಾ. ಅದಕ್ಕೆ ನೀವೇನು ಮಾಡಬೇಕು, ಹಾರ್ಟ್ನ ಬ್ಲಡ್ ಭಾಳ ಕಮ್ಮಿ ಇರೋದ್ರಿಂದ ಸರಿಯಾಗಿ ಪದಾರ್ಥಗಳನ್ನ ಸಮಯಕ್ಕೆ ಗ್ಯಾಸ್ಟ್ರಿಕ್ ಇಲ್ಲದೆ ನೋಡ್ಕೋಬೇಕು. ನೀವು ಸೂರ್ಯನಾಡಿ ಕೆಟ್ಟು ಹೋದ್ರಿಂದ ಏನು ಮಾಡಬೇಕು, ಮೂತ್ರ ವಿಸರ್ಜನೆ ಅಂದರೆ ಕೆಲವರಿಗೆಲ್ಲ ಮೂತ್ರ ವಿಸರ್ಜನೆ ಅಂದರೆ ಮಲಮೂತ್ರ ವಿಸರ್ಜನೆ ಆದ ಸಮಯದಲ್ಲಿ ಉರಿಗಳು, ಉಷ್ಣಾಂಶ ಹೆಚ್ಚಾಗತ್ತೆ, ಗೊತ್ತಿಲ್ಲ ಅದೇನು ಅಂದರೆ ದೇಹಕ್ಕೆ ತಲೆ ಭಾಗದಿಂದ ಕೆಲವರಿಗೂ ದೇಹ ಉಷ್ಣ ಜಾಸ್ತಿ. ಸೊ ನೀವೇನು ಮಾಡಬೇಕು, ತಂಪು ಮಾಡ್ಕೋಬೇಕು, ಹಣ್ಣು ಹಂಪಲ ತಿನ್ನಬೇಕು, ಬರೀ ಉಷ್ಣದ ಪದಾರ್ಥನೇ ತಿನ್ನಬಾರ್ದು, ಈ ಥರ ಇರುತ್ತೆ. ತೊಡೆಯ ಭಾಗ ಭಾಳ ಚೆನ್ನಾಗಿ ನೋಡ್ಕೊಳ್ಳಿ. ತೊಡೆಯ ಭಾಗ ಯಾಕೆ ನೋಡ್ಕೋಬೇಕು ಅಂದರೆ ನಿಮ್ಮಲ್ಲಿ ಒಳಗಡೆ ಇರತಕ್ಕಂಥ ಮಸಲ್ಸ್ ಇದೆಯಲ್ಲ, ಸೂರ್ಯನಾಡಿ ಯಾವತ್ತು ಕೆಟ್ಟು ಹೋದಾಗ ಸೂರ್ಯನ ಅಂಶವೇ ಜಾಸ್ತಿ ನಿಮಗೆ ಕಮ್ಮಿಯಾಗಿರೋದು. ಸೊ ಒಳಗಿರೋ ಮಸಲ್ಸು ಬಲಭಾಗದ ತೊಡೆ ಅಥವಾ ನೀ ಕ್ಯಾಪ್ ಅಂದರೆ ಏನು ನಾವು ಮೊಣಕಾಲು ಅಂತೀವಿ, ಅದರೊಳಗೆ ನೀರಿನ ಅಂಶ ಕೆಟ್ಟು ಹೋಗುತ್ತೆ. ಅಯ್ಯೋ ಅಥ್ಲೆಟಿಕ್ಸ್ ರೀ, ಅಯ್ಯೋ ಕಾಲು ಚುಚ್ಚಿದಂಗೆ ಆಗತ್ತೆ ರೀ, ಕೆರಡೆ ಒಳ್ಳೆ ಆಣಿ ಬಂದಂಗೆ ಆಗ್ಬಿಡುತ್ತೆ, ಗೊತ್ತಿಲ್ಲ ಅದೇನೋ ಕಾಲಿಟ್ರೆ ಸೈ ಅಂತ ತಲೆ ಏರ್ಬಿಡುತ್ತೆ ಅಂತಿರ್ತೀರ. ಅದು ಗಂಡಾಗಲಿ ಹೆಣ್ಣಾಗಲಿ ಇದೇ ಸ್ವಭಾವ. ತದನಂತರ ಸೂರ್ಯನಾಡಿ ಕೆಟ್ಟು ಹೋದರೆ ನೀವು ರಾಜಕೀಯದವರಿಂದ, ಅದಕ್ಕೆ ಮಾತು ಏನಂದರೆ ರಾಜಕೀಯದವರಿಂದ 24 ಗಂಟೆ ಬೈಸ್ಕೊತಾ ಇರ್ತೀರ. ನೀವು ಅಕಸ್ಮಾತ್ ಅಸಿಸ್ಟೆಂಟ್ ಆಗ್ಬಿಟ್ಟು ನಿಂತ್ಕೊಳ್ಳಿ, ಬರ ಇಲ್ಲಿ ಅದು ಸರಿ ಮಾಡ, ಯೂಸ್ಲೆಸ್ ಫೆಲೋ ತಂದು ಅಂತ ಅವನ ಹತ್ರ ಊಸ್ಕೊತಾ ಇರ್ತೀರ. ಡ್ರೈವರ್ ಆಗಿರ್ತೀನಿ ತಿಳ್ಕೊಳ್ಳಿ, ಇನ್ನೊಬ್ಬನ ಹತ್ರ ಕ್ಯಾಕರ್ಸು ಕೂಸ್ಕೊಂತಿರ್ತಾರೆ. ಅಂದರೆ ಈ ಸೂರ್ಯನಾಡಿ ಕಮ್ಮಿ ಇದ್ದ ಮೂಲ ನಕ್ಷತ್ರದ 3ನೇ ಪಾದದವರು ಸಾಕಷ್ಟು ಜನ ಕೆಲಸ ಮಾಡೋದು ಯಾರ ಹತ್ರ ಅಂದರೆ ಗೌರ್ಮೆಂಟ್ ಅವ್ರ ಹತ್ರ, ಸರ್ಕಾರದವ್ರ ಹತ್ರ, ಅಡ್ಮಿನಿಸ್ಟ್ರೇಷನೇ ಸೂರ್ಯ. ಸೊ ಅಂಥವ್ರ ಹತ್ರ ನೀವು ಕೆಲಸ ಮಾಡುವಾಗ ನಿಮ್ಮನ್ನು ಪಾಕದಲ್ಲಿ ಬಿಸಾಕದಂಗೆ ಇಟ್ಟಿರ್ತಾರೆ. ಆದ್ದರಿಂದ ಸೂರ್ಯನು ಬಹಳ ಉತ್ತಮವಾಗಬೇಕಾದ್ರೆ ನೀವೇನು ಮಾಡಬೇಕು, ಪ್ರತಿದಿನ ಪ್ರತಿ ಕ್ಷಣ ಸೂರ್ಯ ನಮಸ್ಕಾರವನ್ನು ಯಾವ ಕಾಲಕ್ಕೂ ಮರಿದೆ 12 ಸೂರ್ಯ ನಮಸ್ಕಾರ ಎದ್ದ ತಕ್ಷಣ ಮಾಡಬೇಕು. ಪಿತ್ರಾರ್ಜಿತ ಋಣಕರ್ಮಗಳು ನಿಮಗೆ ಯಾವತ್ತಿದ್ರೂ ಇರುತ್ತೆ. ತಾತ ಮಾಡಿರೋ ಪಾಪ ನಿಮಗೆ ಗ್ಯಾರಂಟಿ, ಅಜ್ಜಿ ಮಾಡಿರೋ ಪಾಪ ನಿಮಗೆ ಗ್ಯಾರಂಟಿ, ಅಪ್ಪ ಮಾಡಿರೋ ಪಾಪ ನಿಮಗೆ ಗ್ಯಾರಂಟಿ. ಅಂದರೆ ಕೆಲವ್ರಿಗೆಲ್ಲ ಬಂತೋ ಏನೋ, ನಮ್ಮ ತಾತ ಮಾಡಿದ್ನೋ ಏನೋ ಅನ್ಕೊಳ್ಳೋದು ಬಂದಿರುತ್ತೆ 3ನೇ ತಲೆಮಾರಿಗೇನೋ. ಇವ್ರಿಗೆ ಹಂಗಲ್ಲ, ತಾತ ಮಾಡಿದ್ದೂ ಬರುತ್ತೆ, ಅಪ್ಪ ಮಾಡಿದ್ದು ಬರುತ್ತೆ, ಅಜ್ಜಿ ಮಾಡಿದ್ದು ಬರುತ್ತೆ. ಅಂದರೆ ಪಾಪಕರ್ಮಗಳು ಪಿತ್ರಾರ್ಜಿತದಿಂದ ಬಹಳಷ್ಟು ಬೇಗ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ನಾರಾಯಣ ಬಲಿ ಪ್ರತಿ ಸಂಸ್ಕಾರ ಪ್ರತಿಯೊಬ್ಬರು ಮೂಲ ನಕ್ಷತ್ರದವರು ಮಾಡಿಸಿ ರೆಡಿಯಾಗಿ ಇಟ್ಕೋಬೇಕು. ನೀವು ಮಾಡಿಸ್ಕೋಬೇಕಾದ್ದು ಉಪ್ಪಿನ ಅಂಗಡಿಲಾದರೂ ಮಾಡಿಸ್ಕೊಳ್ಳಿ, ಇಲ್ಲ ವಿಶೇಷವಾಗಿ ಗೋಕರ್ಣದಲ್ಲಾದರೂ ಮಾಡಿಸ್ಕೊಳ್ಳಿ. ಇಲ್ಲದೇ ಇದ್ರೆ ಗೌತಮ ಋಷಿ ತಟ್ಟೆ ಅಂತ ಹೇಳಿ ಇರ್ತಕ್ಕಂಥ ನಾಸಿಕ್ ಭಾಗದಲ್ಲಿ ತ್ರಯಂಬಕೇಶ್ವರ ದೇವಸ್ಥಾನದ ಹತ್ರ ಆದರೂ ಮಾಡಿಸ್ಕೊಳ್ಳಿ, ಇಲ್ಲ ಕೇರಳ ಪ್ರಾಂತದಲ್ಲಿ ಪಿನ್ನಾಣಿ ಅಂತ ಹೇಳ್ತಕ್ಕಂಥ ಒಂದು ಗ್ರಾಮದಲ್ಲಾದರೂ ಮಾಡಿಸ್ಕೊಳ್ಳಿ. ಯಾಕಂದರೆ ಇದೆಲ್ಲ ನಿಜವಾದ ಕರೆಕ್ಟಾಗಿ ಮಾಡ್ತಕ್ಕಂಥ ಕ್ಷೇತ್ರಗಳು. ಇದನ್ನು ಯಾವತ್ತೂ ಮಾಡಿಸ್ಕೊಳ್ಳಿ. ಪ್ರತಿಪೂರ್ವಕವಾಗಿ ದೇಹವನ್ನು ಆರೋಗ್ಯಕ್ಕೆ ಸಮೇತ ಐಶ್ವರ್ಯ ಅಭಿವೃದ್ಧಿ. ಆರೋಗ್ಯ ಇಲ್ಲದ್ರೆ ಏನೂ ಮಾಡೋಕ್ಕಾಗಲ್ಲ. ಸೂರ್ಯನು ಬಹಳ ಮುಖ್ಯವಾಗಿರುತ್ತೆ. ಸ್ಟ್ರೋಕ್ ಆಗೋದ್ರಿಂದ ನೀವು ಯಾವತ್ತಿದ್ರೂ ಹಾವಿನ ಪೂಜೆ ಅಂದರೆ ಕಲ್ಲಿಗೆ, ಹಾವು ಕಲ್ಲುಗಳಿಗೆ ಯಾವತ್ತಿದ್ರು ಉಜ್ಜಿ ತೊಳಿರಿ, ಚೆನ್ನಾಗೆ ಹಾಲು ಹಾಕಿ ನಮಸ್ಕಾರ ಮಾಡಿ. ಹಾಲು ಹಾಕುವಾಗ ಕೆರಡೆ ಒಂದು ಪಾತ್ರೆ ಇಟ್ಟಿರಿ, ಅದು ಪೂರ್ತಿ ಹರ್ಕೊಂಬಂದು ಆ ಪಾತ್ರೆ ಬಿದ್ದರೆ ಕಣ್ಣು ಗೊತ್ಕೊಂಡು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭ ಚಂಗಮಲಂ ಶಂಖಪಾಲಂ ದತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮನಿ ನಾಗರಾಂಚಮಾತ್ಮನಂ ಸಾಯಂಕಾಲೇ ಪಠೇನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ಅಂಥೇಳಿ ನಿಶ್ಚಯೇತ್ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯ ಭವಿತ್. ಅಂದರೆ ಆ ನರಗಳನ್ನ ಕಾಪಾಡೋದು ಯಾರು ಅಂದರೆ ಹಾವುಗಳೇ. ಅದಕ್ಕೆ ನೀವು ಆವತ್ತೂ ಹಾವುಗಳನ್ನ ನಮಸ್ಕಾರ ಮಾಡ್ಕೋಬೇಕು, ಸೂರ್ಯನಿಗೆ ನಮಸ್ಕಾರ ಮಾಡಬೇಕು, ಮರೀದೆ ಪಿತ್ರಾರ್ಜಿತ ಋಣಕರ್ಮಗಳನ್ನ ಕಳ್ಕೋಬೇಕು ಅಂತ ಈ ಮುಖಾಂತರ ತಿಳಿಸ್ತೇನೆ.